ಮಾಜಿ ಸಚಿವರು ಲೋಕನಾಯಕ ಶತಾಯುಷಿ ಭೀಮಣ್ಣ ಖಂಡ್ರೆಯವರು ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ವಿಧಿವಶರಾಗಿದ್ದಾರೆ. ಭಾಲ್ಕಿ ಅವರ ಒಂದು ನಿವಾಸದಲ್ಲಿ ಕೊನೆಯುಸಿರೆಳೆದಿರುವಂಥದ್ದು. ಭೀಮಣ್ಣ ಖಂಡ್ರೆಯವರು 102 ವಯಸ್ಸು ಅವರಿಗೆ, ಅಂತಂದರೆ ವಯೋಸಹಜ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದರು. ಸುಮಾರು 15 ದಿನಗಳ ಕಾಲ ಏನು ಬೀದರ್ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೀತಾ ಇದ್ದರು. ಅಂತಂದರೆ ಉಸಿರಾಟದ ತೊಂದರೆ ಮತ್ತು ಬಿಪಿಯಲ್ಲಿ ಏರುಪೇರಾಗಿತ್ತು ಭೀಮಣ್ಣ ಖಂಡ್ರೆಯವರಿಗೆ. ಅದಾದ ಬಳಿಕ ಏನು ಚೇತರಿಕೆ ಕಾರಣದ ಹಿನ್ನೆಲೆಯಲ್ಲಿ ಅವರಿಗೆ ಭಾಲ್ಕಿಯ ಒಂದು ನಿವಾಸಕ್ಕೆ ಕರೆತಂದು ಚಿಕಿತ್ಸೆ ಮುಂದುವರಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಭೀಮಣ್ಣ ಖಂಡ್ರೆಯವರು ಕೊನೆಯುಸಿರೆಳೆದಿದ್ದಾರೆ. ಈ ಒಂದು ಸುದ್ದಿ ತಿಳಿತಾ ಇದ್ದಂತೆ ಕಲ್ಯಾಣ ಕರ್ನಾಟಕ ಭಾಗದ ಅಥವಾ ಬೀದರ್ನ ಅವರ ಒಂದು ಅಭಿಮಾನಿಗಳು ಸಾಕಷ್ಟು ದುಃಖಿತರಾಗಿದ್ದಾರೆ. ಅವರ ಮನೆ ಕಡೆ ದೌಡಾಯಿಸ್ತಾ ಇದ್ದಾರೆ. ಭೀಮಣ್ಣ ಖಂಡ್ರೆಯವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಜನಸಂಖ್ಯೆ ಈ ಭೀಮಣ್ಣ ಖಂಡ್ರೆಯವರ ಮನೆ ಕಡೆ ಬರ್ತಾ ಇದ್ದಾರೆ. ಹೀಗಾಗಿ ಯಾವುದೇ ರೀತಿ ಒಂದು ಸಮಸ್ಯೆ ಆಗಬಾರ್ದು, ಅವರ ಅಭಿಮಾನಿಗಳಿಗೆ ಒಂದು ಅಂತಿಮ ದರ್ಶನ ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ಭಾಲ್ಕಿ ನಿವಾಸದ ಅವರ ಪಕ್ಕದಲ್ಲೇ ಒಂದು ಶಾಮಿಯನ್ನು ಹಾಕಿ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಅಂತಂದರೆ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ತಾವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದೇ ಒಂದು ಸ್ಥಳದಲ್ಲಿ ಭೀಮಣ್ಣ ಖಂಡ್ರೆಯವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ. ಯಾಕಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಅಭಿಮಾನಿಗಳು ಬರ್ತಾರೆ, ಅವರು ಕೊನೆಯ ಒಂದು ಕ್ಷಣ ಕಣ್ತುಂಬಿಕೊಳ್ಳಲಿ, ಅವರ ಒಂದು ಅಂತಿಮ ದರ್ಶನ ಪಡೆದುಕೊಳ್ಳಲಿ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸ್ಥಳದಲ್ಲಿ ಭೀಮಣ್ಣ ಖಂಡ್ರೆಯವರ ಒಂದು ಪಾರ್ಥಿವ ಶರೀರ ಇಡಲಾಗುತ್ತೆ. ಅಂತಂದರೆ 10 ಗಂಟೆ ಸುಮಾರಿಗೆ, ಈಗ ಬೆಳಿಗ್ಗೆ 10 ಗಂಟೆಗೆ ಈ ಒಂದು ಭೀಮಣ್ಣ ಖಂಡ್ರೆಯವರ ಪಾರ್ಥಿವ ಶರೀರ ಈ ಒಂದು ಸ್ಥಳದಲ್ಲಿ ಇಡಲಾಗುತ್ತೆ. ಅದಾದ ಬಳಿಕ ಅಂತಂದರೆ ಸುಮಾರು 3-4 ಗಂಟೆಗಳ ಕಾಲ ಅವರಿಗೆ ಅವಕಾಶ ಇರುತ್ತೆ. ಅಭಿಮಾನಿಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಬರ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಅಂತಿಮ ದರ್ಶನ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಸುಮಾರು ಅಂತಂದರೆ ಮಧ್ಯಾಹ್ನ 1 ಗಂಟೆಯವರೆಗೆ ಭೀಮಣ್ಣ ಖಂಡ್ರೆಯವರ ಪಾರ್ಥಿವ ಶರೀರ ಇದೇ ಒಂದು ಸ್ಥಳದಲ್ಲಿ ಇಡುತ್ತೆ. ಸದ್ಯಕ್ಕೆ ತಾವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ. ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಅವರಿಗೆ ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಅಂತಂದರೆ ದೂರದಿಂದ ನೋಡಲಿಕ್ಕೆ ಅಲ್ಲಿ LED ಕೂಡ ಅಳವಡಿಕೆ ಮಾಡಿದ್ದಾರೆ. 2 LED ಅಳವಡಿಕೆ ಮಾಡಿ ದೂರದಿಂದ ನೋಡೋರಿಗೂ ಕೂಡ ಈ ಒಂದು ಅಂತಿಮ ದರ್ಶನವನ್ನು ಸಿಗಲಿ ಅನ್ನೋ ಉದ್ದೇಶದಿಂದ ಅಚ್ಚುಕಟ್ಟಾಗಿ ಇಲ್ಲಿ ಭೀಮಣ್ಣ ಖಂಡ್ರೆಯವರ ಕುಟುಂಬಸ್ಥರು ಈ ಒಂದು ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರುವಂಥದ್ದು. ಏನು ಪ್ರಮುಖವಾಗಿ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯವರೆಗೆ ಭೀಮಣ್ಣ ಖಂಡ್ರೆಯವರ ಪಾರ್ಥಿವ ಶರೀರ ಇದೇ ಸ್ಥಳದಲ್ಲಿರುತ್ತೆ. ಅಭಿಮಾನಿಗಳು ಬಂದು ಅವರ ಒಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು. ಈ ಭಾಲ್ಕಿಯ ಪ್ರಮುಖ ಪಟ್ಟಣದಿಂದ ಅವರ ಒಂದು ಪಾರ್ಥಿವ ಶರೀರ ಯಾತ್ರೆ, ಅಂತಿಮ ಯಾತ್ರೆ ಕೂಡ ಸಾಗುತ್ತೆ. ಅದರ ಬಳಿಕ ಏನು ಭಾಲ್ಕಿಯ ಚಿಕ್ಕಲ್ಚಂದ್ ರಸ್ತೆಯಲ್ಲಿರುವಂತಹ ಶಾಂತಿಧಾಮದಲ್ಲಿ ಏನು ಭೀಮಣ್ಣ ಖಂಡ್ರೆಯವರ ಶ್ರೀಮತಿ ಲಿಂಗೈಕ್ಯ ಲಕ್ಷ್ಮೀಬಾಯಿ ಅವರ ಸಮಾಧಿ ಇದೆ, ಅದರ ಪಕ್ಕದಲ್ಲೇ 5 ಗಂಟೆ ಸುಮಾರಿಗೆ, ಇವತ್ತು ಸಂಜೆ 5 ಗಂಟೆಗೆ ಭೀಮಣ್ಣ ಖಂಡ್ರೆಯವರ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ಅದಕ್ಕೂ ಮುಂಚೆ ಅವರ ಒಂದು ಪಾರ್ಥಿವ ಶರೀರವನ್ನು ಏನು ಎಲ್ಲರೂ ಅಂತಿಮ ದರ್ಶನವನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಇಲ್ಲಿ ಮಾಡಲಾಗಿರುವಂಥದ್ದು. ಸದ್ಯಕ್ಕೆ ಏನು ಬೀದರ್ನ ಭಾಲ್ಕಿ ಅವರ ನಿವಾಸದ ಪಕ್ಕದಲ್ಲಿ ಒಂದು ಶಾಮಿಯನ್ನು ಹಾಕಿ ಆಸನದ ವ್ಯವಸ್ಥೆಗಳನ್ನು ಮಾಡಿ ಪ್ರತ್ಯೇಕವಾಗಿ ಒಂದು ಸ್ಥಳವನ್ನು ನಿಗದಿಯನ್ನು ಮಾಡಿ ಎಲ್ರಿಗೂ ಕೂಡ ಅವರ ಅಭಿಮಾನಿಗಳಿಗೆ, ಹಿತೈಷಿಗಳಿಗೆ, ಅವರ ಸಂಬಂಧಿಕರಿಗೆ, ಜೊತೆಗೆ ಕ್ಷೇತ್ರದ ಜನರಿಗೆ ಅವರ ಅಂತಿಮ ದರ್ಶನ ಆಗಲಿ ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಅಚ್ಚುಕಟ್ಟಾಗಿ ಈ ಒಂದು ಭಾಲ್ಕಿಯಲ್ಲಿ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.